ಇರಾನ್ನಲ್ಲಿರೋ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸೋದಕ್ಕೆ ಕೇಂದ್ರ ಸರ್ಕಾರ ತಯಾರಿ. ಇದು ಹೆಂಗೆ ಅಂದರೆ ನಮ್ಮ ಜನ ಹೋಗ್ಬಿಡ್ತಾರೆ, ಯಾರನ್ನ ಹೇಳೋರು ಕೇಳೋರಿಲ್ಲ, ಅವ್ರ ಪಾಡಿಗೆ ಹೋಗ್ಬಿಡೋದು, ಮಜಾ ಹತ್ಕೊಂಡು ಫ್ಲೈಟ್ ಹತ್ಕೊಂಡು ಟಿಕೆಟ್ ತಗೊಂಡು ಅಲ್ಲಿ ಸಿಗಾಕೊಂಬಿಟ್ಟಾಗ ಇದು ನೀವು ನಮ್ಮನ್ನು ರಕ್ಷಿಸಬೇಕು. ಏನು ನಮ್ಗೆ ಹೇಳೋಗಿದ್ಯಾ? ಆಯಿತು, ಆದರೂ ಮಾನವೀಯತೆಯಿಂದ ಮಾಡ್ತಾರೆ ಎಲ್ಲ ದೇಶದವರು. ಈಗ ನಮ್ಮವರು ಮಾಡ್ತಾರೆ, ಕರ್ಕೊಂಬರೋಕೆ ಒಂದಷ್ಟು ವ್ಯವಸ್ಥೆ ಮಾಡ್ಕೋತಿದ್ದಾರಂತೆ. ಈ ಮಧ್ಯೆ ಪರಿಸ್ಥಿತಿ ಎಲ್ಲ ಕೆಟ್ಟಿದೆ, ಇಂಟರ್ನೆಟ್ ಸೇವೆ ಇನ್ನೂ ಸ್ಥಗಿತ. ಕೆಲವರು 6,000 ಜನನ ಅರೆಸ್ಟು ಅಂತಾರೆ, ಕೆಲವರು 20,000 ಜನನ ಅರೆಸ್ಟ್ ಮಾಡಿದ್ದಾರೆ ಅಂತಾರೆ, ಕೆಲವರು 2,000 ಜನ ಸತ್ತಿದ್ದಾರೆ ಅಂತಾರೆ, ಇಲ್ಲ ಕೆಲವು 4,500 ಜನ ಸತ್ತಿದ್ದಾರೆ ಅಂತಾರೆ. ಏನು ಲೆಕ್ಕ ಇಲ್ಲ ಪಕ್ಕ ಇಲ್ಲಪ್ಪ ಅಲ್ಲಿ. ಸರಿ, ಭಾರತಕ್ಕೆ ಹೊರಟು ಬರೋದಕ್ಕೆ ಕೇಂದ್ರ ಸರ್ಕಾರ ಹೇಳಿತ್ತು ಮೊದಲೇ ಎಲ್ಲರಿಗೂ, ಯಾವನೂ ಬರಲಿಲ್ಲ, ಅಳ್ಳಾಡ್ಕೊಂಡು ಕೂತ್ಬಿಟ್ಟಿದ್ರು. ಈಗ ಕರ್ಕೊಂಬ ಅಂತಂದರೆ ಎಲ್ಲಿಂದ ಕರ್ಕೊಂಬರೋದು? ಅಂದಾಗ ಬರಬೇಕಿತ್ತು, ಇಂದಾಗ ಬಾಯಿ ಮುಚ್ಕೊಂಡು ಬರಬೇಕಾಗಿತ್ತು. ಹೌದು, ಕತ್ತ ಕಾಯ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಇನ್ನು ಸಹಾಯವಾಣಿ ತೆಗೆದಿತ್ತು, ಯಾರೂ ಕಾಂಟ್ಯಾಕ್ಟು ಮಾಡಿಲ್ಲ. ಈಗ ಬಾವುಟ ಹಿಡ್ಕೊಂಡು ಬಂದ್ಬಿಡೋದು, ನಮ್ಮನ್ನು ಮೋದಿ ಬರಬೇಕು ಅಂತ ಕೇಳಿದ್ರೆ ಮೋದಿ ಕರ್ಕೊಂಬಂದಿಲ್ಲ ನನ್ನ, ಯಾಕೆ ನಾನು ಮುಸ್ಲಿಮ್ ಅಂತ ಕರ್ಕೊಂಬಂದಿಲ್ಲ ಅಂದ್ಬಿಡೋದು. ಸುಮ್ಮನೆ ಒಂದು ಬಿಡೋ ರೈಲು ಟಕ್ಕಂತ ಕಾಂಗ್ರೆಸ್ನವರು ನಾವು ಹೇಳಲ್ಲ, ಮುಸ್ಲಿಂ ವಿರೋಧಿಗಳು ಅಷ್ಟೇ. ಈಗ ಅವನು ಯಾವನೊಬ್ಬ ಲೀಡ್ರು ಈ ರೆಹಮಾನ್ದು ಕೇಳ್ದಂಗೆ ಹಂಗೆ ಆಗುತ್ತೆ, ತೋರಿಸ್ತಾ ಇರೋದು ಹೇಟ್ರೆಡ್ನೆಸ್ಸನ್ನು ತೋರಿಸ್ತಾ ಇದೆ, ಎಲ್ಲದಕ್ಕೂ ಹಾಕ್ಬಿಡೋದು. ಆಮೇಲೆ ದೇ ವಿಲ್ ಬಿ ಥರೋಲಿ ಎಕ್ಸ್ಪೋಸ್ಡ್. ಅದಲ್ಲ ಅಂತ. ಎಸ್, ಅದ್ಯಾವುದೋ ಕಾಂಗ್ರೆಸ್ ಇದು ಓಟ್ ಚೋರಿ ಮಾಡಿದ್ರೆ ಅದು ದೇಶದ್ರೋಹ. ಸಿದ್ದರಾಮಯ್ಯ ಅದೇ ಪೊಂಗಿನ ಪಿ 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 ಅಂತ ಊದೋದು, ಊದ್ದೇ ಇದ್ರಲ್ಲಿ ರಾಹುಲ್ ಗಾಂಧಿ ಕೋಪ ಮಾಡ್ಕೊಂಬಿಡ್ತಾರಲ್ಲ, ಅದಕ್ಕೆ ಒಂದ್ಸರಿ ಕೊಡ್ರ ಇಲ್ಲಿ ಪಿ ಪಿ ಅಂದ್ಬಿಟ್ಟು ಅವ್ರಿಗೂ ಒಂದ್ಸರಿ ಊದ್ಬಿಡೋದು ಈ ಸಿದ್ದರಾಮಯ್ಯನವ್ರಿಗೆ ಹೇಳಿರ್ತಾರೆ. ಕರೆಕ್ಟ್. ಹಾಗಾದರೆ ದೇಶವನ್ನು ಹೊರಗಡೆಗೆ ಹೋಗಿ ಬಾಯಿಗೆ ಬಂದಂಗೆ ಬೈಯೋದು ಮತ್ತು ಪಾಕಿಸ್ತಾನದ ಟೆರರಿಸ್ಟ್ಗಳನ್ನು ಇಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡೋ ಅಂತಹ ಪಕ್ಷ ಕಾಂಗ್ರೆಸ್ ಓಟ್ ಹಾಕೋದು ದೇಶದ್ರೋಹನ? ಹಂಗಾರೆ ಭಾರತ ತುಕಡೆ ತುಕಡೆ ಅನ್ನೋರಿಗೆ ಅದು ದೇಶದ್ರೋಹನ? ಅವಾಗ ಏನಪ್ಪ ಅವ್ರವ್ರು ಇಷ್ಟ ಬಂದಂಗೆ ಅವ್ರು ಹೇಳ್ತಿರ್ತಾರೆ. ಎಸ್. ಇನ್ನು 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಂತ ವೆನಿಜುವೆಲಾದ ವಿಪಕ್ಷ ನಾಯಕಿ ಹೋರಾಟಗಾರ್ತಿ ಮಾರಿಯೋ ಕೋರಿನೋ ಮಚಾಡೋ ಅವರು ಟ್ರಂಪ್ಗೆ ಕೊಟ್ಟಿದ್ದಾರೆ. ಅದನ್ನ ನಿನ್ನೆ ಶ್ವೇತಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹಸ್ತಾಂತರ ಮಾಡಿದ್ರು. ಇವರು ಟ್ರಾನ್ಸ್ಫರ್ ಮಾಡಕ್ ಬರಲ್ಲ, ಸ್ವೀಕಾರ ಎಲ್ಲ ಮಾಡಿದೀನಿ ಅಂತ, ಪ್ರಶಸ್ತಿ ಎಲ್ಲ ಹಂಗೆ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಹಾಗಂದ್ರೆ ಟ್ರಾನ್ಸ್ಫರ್ ಆಗತ್ತೆ ಅನ್ನೋ ಥರ ಇದ್ರೆ ಯಾರೊಬ್ರು ಒಳ್ಳೆ ಬುದ್ಧಿ ಸ್ಥಿಮಿತದಲ್ಲಿರೋರು ಹೋಗಿ ನಮ್ಮ ಬ್ರೈನ್ದು ಒಂಚೂರು ಪೋರ್ಷನ್ ಟ್ರಂಪ್ ಟ್ರಾನ್ಸ್ಫರ್ ಕೊಟ್ಟು ಬರೋಣ, ಹೋದ್ರೋಯ್ತು ನಮ್ಮ ಬ್ರೈನು. ಇನ್ನೇನು ಹೇಳಿ, ಹಾಗೆಲ್ಲ ಟ್ರಾನ್ಸ್ಫರ್ ಆಗಲ್ಲ. ಗುಂಡಿ ಅವಾಂತರ ಮುಂದುವರೆದಿದೆ ಬೆಂಗಳೂರಿನಲ್ಲಿ. ಗುಂಡಿಗೆ ಬಿದ್ದ ರಸ್ತೆ ಟೆಕ್ಕಿ ಅವರ ಶ್ರೀಧರ್ ಅಂತ ಕೈ ಮುರ್ಕೊಂಡಿದ್ದಾರೆ. ಓಲಿ ಬಿಡಿ ಸಾರ್, ಅಷ್ಟೇ ತಾನೇ, ಹೆಂಗೋ ರಿಪೇರಿ ಮಾಡ್ಕೊಳ್ಳೋಣ, ಸುಮ್ಮನಿರಿ, ಇನ್ನೇನು ಆಗಲಿಲ್ವಲ್ಲ ನಮ್ಮ ಪುಣ್ಯಕ್ಕೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರು ಪುಣ್ಯ ಅನ್ನೋ ನಂಗೆ ಗೊತ್ತಿಲ್ಲ. ವರ್ತೂರ್ ಹತ್ರ ಪಾಪ ನೋಡಿ ಆಪ್ರೇಷನ್ ಆಗಬೇಕು ಅಂತಿದೆ. 2 ವರ್ಷ ತಾಯಿ ಮಗು ಬಿದ್ದು ಸಾವನ್ನಪ್ಪಿದ್ರು ಅದೇ ಜಾಗದಲ್ಲೇ ಸರ್. ಇಲ್ಲ, ಅದು ಗುಂಡಿ ಇಲ್ಲ, ಎಲ್ಲ ಮುಚ್ಚೆ ಬಿಟ್ಟಿದ್ದಾರೆ ಸರ್. ಈ ಟೆಕ್ಕಿ ಮಾಡಿಕೊಂಡು ಅನಾಹುತ ಅದು. ನಾವು ಹೇಳಿದ್ವಾ ಗುಂಡಿ ಮೇಲೆ ಹೋಗು ಅಂತ? ಗುಂಡಿ ಪಕ್ಕದಲ್ಲಿ ತಾನೇ ಹೋಗ್ಬೇಕು. ಗುಂಡಿಯಲ್ಲಿ ಹಾಕೋದು, ಗುಂಡಿಗೆ ಹಾಕೋದೆ ಕೇಳಬಹುದು ಸರ್. ಜಿ ಬಿ ಮತ್ತೆ ಬಿಡ್ತೀವಾ? ಜಿ ಬಿ ಅವ್ರು ಹೇಳಿ ಹೆಚ್ಚಿಗೆ ಮಾತಾಡಿದ್ರೆ ನೀವು ಮೋದಿ ಸಪೋರ್ಟ್ರು ನೀನು. ಅಷ್ಟೇ. ಗುಂಡಿಲಿ ಹಾಕೋದೆ ನೀನು? ಗುಂಡಿ ಸೈಡಲ್ಲಿ ಹೋಗ್ಬೇಕಿತ್ತು ತಾನೆ. ಎದುರುಗಡೆ ಹುಲಿ ಬಂದ್ರೆ ಏನಪ್ಪ ಮಾಡ್ತೀರಿ? ಓಡೋಗ್ಬೇಕು, ಸೈಡಲ್ಲಿ ಹೋಗ್ಬಿಡ್ತೀರಿ ತಾನೆ. ಹುಲಿ ಎದುರುಗಡೆನೇ ಹಿಂಗೆ ಹೋಗ್ತೀರಾ? ಹೋಗಲ್ವಲ್ಲ. ಹಂಗೆ ಬೆಂಗಳೂರು ಮೇಲೆ ಬಾಯಿ ಮುಚ್ಕೊಂಡು ರೋಡ್ ನೋಡ್ಕೊಂಡು ಹೋಗ್ಬೇಕು. ಗುಂಡಿ ಕಾಣಿಸಿದ ತಕ್ಷಣ ಸೈಡ್ಗೆ ಹೋಗ್ಬೇಕಪ್ಪ, ದುಷ್ಟನ್ ಕಂಡ್ರೆ ದೂರ ಇರಪ್ಪ ಅಂತ. ಹಂಗೆ ಗುಂಡಿ. ಎಸ್. ಇನ್ನು ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳದಲ್ಲಿ ಇವತ್ತಿನಿಂದ ಉತ್ಖನನ ಮಾಡ್ತಾ ಇದ್ದಾರೆ. ಮೊದಲ ದಿನ ಕೋಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎದುರು 1 ಅಡಿ ಮಾತ್ರ ಮಣ್ಣು ತೆಗೆದಿದ್ದಾರೆ. ದಿನದ ಅಂತ್ಯಕ್ಕೆ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಅಂತಿದ್ದಾರೆ. ಸೊ ಇನ್ನೂ ಒಂದಿಷ್ಟು ಉತ್ಖನನ ಮಾಡ್ತಾರೆ. ಯಾವುದೇ ಉತ್ಖನನಕ್ಕೆ ಒಂದು ಸೈಂಟಿಫಿಕ್ ಲಾಜಿಕಲ್ ರೀಸನ್ಸ್ ಇರಬೇಕು. ಐ ಹೋಪ್ ಅದು ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ನೀವು ಏನು ಮಾಡ್ತಿದ್ದೀರಿ ಅಂತ. ಮೇ ಬಿ ಯಾರೋ ಪರಿಣಿತರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಿಂಗಿರ್ಬೋದು ಅಂತ. ಇಲ್ಲಿದ್ರೆ ಉತ್ಖನನಗಳಿಗೆ ಮೀನಿಂಗ್ ಇಲ್ಲ, ಬರೀ ಮಣ್ಣಾಗ್ಯಾ ಕೆಲಸ ಅವಾಗ. ಆಯಿತಾ? ಏನೋ ಐ ಆಮ್ ಶ್ಯೂರ್ ಸಮ್ ಎಕ್ಸ್ಪರ್ಟ್ಸ್ ವುಡ್ ಹ್ಯಾವ್ ಇನ್ವಾಲ್ವ್ಡ್ ಇದರಲ್ಲಿ. ಎಸ್ ಅಲ್ವಾ? ಓಕೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು 20ನೇ ತಾರೀಕು ಆಯ್ಕೆ ಆಗ್ತಾರೆ. ಏನ್ ನಾಮಿನೇಷನ್ ಪತ್ರ ಅಂತಾರೆ, ಎಲ್ಲ ಅವನಿಗೂ ಗೊತ್ತು, ಕೂತ್ಕೊಳ್ರಪ್ಪ, ಆಯ್ಕೆ ಮಾಡ್ಬಿಟ್ಟು ನೀವು ಈಗ ನಾಮಿನೇಷನ್ ಅಂತ. ಅದೇನು ಸುಮ್ಮನೆ ಡ್ರಾಮಾ ಮಾಸ್ಟರ್ಗಳು ಆಡಬೇಡಿ, ಡ್ರಾಮಾ ಬೇಡ. ನಮಗೆ ಗೊತ್ತಿದೆ ಯಾರು ಅಂತ. ನಬೀನ್ ಅಂತಿದಾರಲ್ಲ ಅವರೇ ಆಗ್ತಾರೆ.
ಅಷ್ಟು. ಅಮಿತ್ ಶಾ ಮೋದಿ ಸಪೋರ್ಟ್ ಅಂತೆ. ಈಗ ಅದನ್ನು ವಿರೋಧ ಮಾಡಿಬಿಟ್ಟು ಯಾರಾದ್ರೂ ಬೇರೆದವ್ರಿಗೆಲ್ಲ ಯಾರು ಹೋಗ್ಬೇಕು? ಪ್ರತಾಪ್ ಸಿಂಹನ್ ಕಳ್ಸೋಣ? ಯಾರನ್ನು ಕಳ್ಸೋಣ? ಎಸ್. ಇನ್ನು ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪಗಳ ತನಿಖೆಗೆ ರಚಿಸಿರುವಂತಹ ತ್ರಿಸದಸ್ಯ ಸಮಿತಿಯನ್ನು ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅಂದರೆ ಅವ್ರಿಗೆ ಯಾವುದೇ ರಿಲೀಫ್ ಕೊಟ್ಟಿಲ್ಲ. ಅದು. ಅವ್ರ ಮನೇಲಿ ಕಾಸು ಸಿಕ್ಕಿತ್ತು, ಬೆಂಕಿ ಹಾಕಿದ್ರು ಅಂತಿತ್ತಲ್ಲ, ಹಳೆ ಕೇಸು ಅದು. ಏಪ್ರಿಲ್ 1ನೇ ತಾರೀಕಿಂದ 26ರಿಂದ ಟೋಲ್ಗಳಲ್ಲಿ ನಗದು ವ್ಯವಹಾರ ಇರಲ್ವಂತೆ, ಫಾಸ್ಟ್ಯಾಗು UPI ಇರುತ್ತಂತೆ. ಆದರೆ ನೋ ಯುವರ್ ವೆಹಿಕಲ್ ಇದೆಯಲ್ಲ, ಮೊದಲಿತ್ತಲ್ಲ, ಅದನ್ನು ಪರಿಶೀಲನೆ ಬೇಡ ಅದು ಅಂತ ಬಿಟ್ಟಿದ್ದಾರಂತೆ. ಬಟ್ ಬ್ಯಾಂಕ್ಗಳು ನಿಮಗೆ ಕಾರ್ಡ್ ಕೊಡೋಕ್ಕೆ ಮೊದಲೇ ಎಲ್ಲ ಪರಿಶೀಲನೆ ಮಾಡೇ ಕೊಡ್ತಾರಂತೆ, ಪಾರದರ್ಶಕ ಪ್ರಕ್ರಿಯೆ ಅಂತೆ ಡ್ಯಾಶ್. ಅದೆಲ್ಲ ಕರೆಕ್ಟ್ ಇದೆ. ಬಟ್ ಝೀರೋ ನಗದು ವ್ಯವಹಾರದ ಟೋಲಲ್ಲಿ ಇಲ್ಲವೇ ಇಲ್ಲ ಅದು ಅಂತ ಮಾಡಲಿಕ್ಕೆ ಬರಲ್ಲ. ದಿಸ್ ಶುಡ್ ಬಿ ಅಪೋಸ್ಡ್. ಯಾರೊಬ್ಬರು ಕೋರ್ಟ್ಗೆ ಹಾಕಿ. ನಾನು ಹೋದಾಗ ಟೆಕ್ನಿಕಲಿ ಆ ಕಾರ್ಡ್ ರೀಡ್ ಆಗಲಿಲ್ಲ, ಏನು ಮಾಡಲಿ? ಓಕೆ, ನನ್ನ ಕಾರ್ಡ್ ನಾನು ಹಾಕ್ಸೇ ಇಲ್ಲ, ನನ್ನ ಸಿಟಿ ಒಳಗಡೆ ಓಡಾಡೋನಪ್ಪ, ನನಗೆ ಯಾಕೆ ಬೇಕು ಫಾಸ್ಟ್ಯಾಗು? ಯಾವತ್ತೋ ಒಂದಿನ ಯಾರೋ ಸತ್ತೋಗ್ಬಿಟ್ರು, ಅರ್ಜೆಂಟ್ ಬಂತು ಅಂತ ಕಾರ್ ತಗೊಂಡು ಹೋಗ್ತೀನಿಪ್ಪ. ಹಾಗೇನು ಮಾಡ್ಬೇಕು ನಾನು? ದೇರ್ ಹ್ಯಾಸ್ ಟು ಬಿ ಒನ್ ಲೇನ್. ಅದರಲ್ಲಿ ಬೇಕಾದ್ರೆ ನೀವು 3 ಪಟ್ಟು ಅಂತನೋ, 2 ಪಟ್ಟು ಅಂತನೋ, 1.5 ಪಟ್ಟು ಅಂತನೋ, 4 ಪಟ್ಟು ಅಂತನೋ, ನಂಗೆ ಗೊತ್ತಿಲ್ಲ. ಅದನ್ನಿಟ್ಟು ಇಡಬೇಕೇ ಹೊರತು ಯಾವ ದೇಶದಲ್ಲೂ ಇಲ್ಲ ಕ್ಯಾಶ್ಲೆಸ್ ಇದು. ಹೆಚ್ಚು ಕಡಿಮೆ ಆದರೆ ನಾನೇನು ಮಾಡಲಿ ಅದಕ್ಕೆ? ಹಾಗಾದ್ರೆ ನೀವು ನನ್ನ ತಡಿತೀರಾ? ನೀನು ಟ್ರಾವೆಲೇ ಮಾಡಬಾರ್ದು ಅಂತೀರಾ? ವಾಪಸ್ ಮನೆಗೆ ಕಳಿಸ್ತೀರಾ? ಯಾವ ಸಾರ್ಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ರೀ ಇದು? ಡೊನಾಲ್ಡ್ ಟ್ರಂಪ್ ಮೊಮ್ಮಕ್ಕಳ ಥರ ಆಡ್ತಾ ಇದ್ದೀರಿ ನೀವೇ. ಅಯ್ಯೋ, ಅಯೋಗ್ಯರು ತಗೊಂಬಂದು ಚಾಲೆಂಜ್ ಮಾಡಿ ಇದನ್ನು. ದೇರ್ ಹ್ಯಾಸ್ ಟು ಬಿ ಒನ್ ಲೇನ್ ವಿಚ್ ಈಸ್ ಕ್ಯಾಶ್ಡ್ ಲೇನ್. ನಾನು ಇದನ್ನು ಫಾರಿನಲ್ಲಿ ಎಲ್ಲ ಕಡೆನೂ ನೋಡಿದ್ದೀನಿ. ರೀಡ್ ಆಗದಿದ್ರೆ ನಾನೇನು ಮಾಡಲಿ? ಕಾರ್ಡ್ ಇದೆ, ರೀಡ್ ಆಗದಿದ್ರೆ ನಾನೇನು ಮಾಡಲಿ? ಒಂದು ಆಪ್ಷನ್ ಇಡಬೇಕು. ಹಾಂ, ಹಂಗಾಗಲ್ಲ. ಎಸ್. ಇನ್ನು ನಟಿ ಕಾರುಣ್ಯರಾಮ್ ಸಿಸಿಬಿಗೆ ದೂರು ನೀಡಿದ ಬೆನ್ನಲ್ಲೇ ಹಣ ಕೊಟ್ಟ ಪ್ರತಿಭಾಗೆ ಕಾರುಣ್ಯ ತಂಗಿ ಸಮೃದ್ಧಿ ಬೆದರಿಕೆ ಹಾಕಿದ್ದಾರೆ. ಕರೆ ಮಾಡಿ ಬೆದರಿಕೆ ಹಾಕಿರುವಂಥ ಆಡಿಯೋ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ. ನೀನು ಮಾಡಿರುವಂಥ ಟಾರ್ಚರ್ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದೆ. ಬಡ್ಡಿಗೆ ಹಣ ಕೊಟ್ಟು ನನ್ನ ಮೇಲೆ ದೂರು ಕೊಡ್ತೀರಾ? ಸಂಬಂಧ ಇಲ್ಲದ ನಮ್ಮ ಅಕ್ಕರನ್ನ ಇದರಲ್ಲಿ ಎಳಿತಾ ಇದೆಯಾ ಅಂತೆಲ್ಲ ಬೆದರಿಕೆಯನ್ನು ಹಾಕಿದ್ದಾರೆ. ಬಡ್ಡಿಗೆ ಹಣ ಕೊಟ್ಟು ನಮ್ಮೇಲೆ ದೂರು ಕೊಡ್ತೀಯಾ? ಕತ್ತೆ ಕಾಯಕ್ಕೆ ತಗೊಂಡಿದ್ರ ಕಾಸನ್ನು, ಸಾಲನ ಮಣ್ಣು ತಿಂತಿದ್ರ? ಸಾಲ ತೊಗೊಳೋವಾಗ ಚೆನ್ನಾಗಿತ್ತ? ಆಗ ಬಡ್ಡಿ ಇದೆ ಅಂತ ಗೊತ್ತಿರಲಿಲ್ವಾ? ಕಟ್ಟಕ್ಕಾಗಲ್ಲ, ತೊಗೊಳಕ್ಕಾದ್ಮೇಲೆ ಯಾಕಪ್ಪ ತಗೋಬೇಕು? ಅದೇನೋ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಏನಾದ್ರು ಬಂದಿಗೆ ಅಂದ್ರೆ ನಂಗೆ ಗೊತ್ತಿಲ್ಲ. ಗ್ಯಾಮ್ಲಿಂಗ್ ಅಲ್ಲೇನೋ ಕಳ್ಕೊಂಡಿದ್ದಾರೆ. ಹಾಂ, ಅಲ್ಲ, ಅದು ಯಾರೆಲ್ಲಾರು ಕಳ್ಕೊಳ್ಳೋಕೆ ಬಿಟ್ಟರೆ ನಮಗೇನು ಹೋಗ್ಬೇಕು? ಬಟ್ ಸಾಲ ತಗೊಂಡ್ಬಿಟ್ಟು ನನಗೆ ಬಡ್ಡಿ ಕೊಳ್ಬಿಟ್ಟಿದ್ದೆ, ಏನು ಕತೆಕಾಯಿ ತಗೊಂಡಿದ್ರ ಅಂತ ಕೇಳ್ತಾರೆ. ಈ ಪ್ರಪಂಚದಲ್ಲಿರೋಲ್ಲ ಇದನ್ನೇ ಕೇಳ್ಬಿಟ್ರೆ ನಾಳೆ ಬ್ಯಾಂಕು ಸಾಲ ಕೊಟ್ಟಿರ್ತಾರೆ, ಮ್ಯಾನೇಜರ್ಗೆ ಫೋನ್ ಮಾಡಿಬಿಟ್ಟು ಬಡ್ಡಿಗೆ ಸಾಲ ಕೊಟ್ಬಿಟ್ಟು ನನಗೆ ದುಡ್ಡು ಕೊಡ್ತೀಯಾ ಅಂತಂತೀರಿ? ಮೇಡಮ್ ಬನ್ರಿ ಇಲ್ಲಿ, ಯಾವನ್ರಿ ನಿಮಗೆ ಕಾನೂನು ಹೇಳ್ಕೊಟ್ಟವನು? ಪರವಾಗಿಲ್ಲ ಎಲ್ಲರೂ. ಎಸ್. ಇನ್ನು ಬೆಂಗಳೂರಲ್ಲಿ IPL ಪಂದ್ಯಗಳನ್ನು ನೋಡಬೇಕು ಅಂದ್ಕೊಂಡಿದ್ದಂಥ RCB ಅಭಿಮಾನಿಗಳ ಕನಸು ನನಸಾಗೋ ಸಾಧ್ಯತೆಗಳೇ ಎತ್ತಿದ್ದಾರೆ. ಯಾಕೆಂದರೆ ಬೆಂಗಳೂರಿನಿಂದ ಪಂದ್ಯಗಳ ಸ್ಥಳಾಂತರ ಆಗಬಹುದು ಅನ್ನೋ ಸುದ್ದಿ ಬೆನ್ನಲ್ಲೇ ಈಗ IPL ಆಯೋಜಿಸಲು RCB ತಯಾರಿಯನ್ನು ಮಾಡಿಕೊಂಡಿದೆ ಅಂತ ತಿಳಿದು ಬರ್ತಾ ಇದೆ. ಮಾಡಲೇಬೇಕ್ರಿ. RCB ಅಂತ ಹೆಸರು ಇಟ್ಕೊಂಡ ಮೇಲೆ ಸರ್ಕಾರನೂ ಅಷ್ಟೇ ಪರ್ಮಿಷನ್ ಕೊಡಬೇಕು. ಯಾಕೆ ಕೊಡಬಾರ್ದು? ಏನೇನು ಮಾಡಿದಾಗ ಪರ್ಮಿಷನ್ ಕೊಟ್ಟಿದ್ದೀರಿ? ಅಸೆಂಬ್ಲಿನಲ್ಲಿ ಬಡಿದಾಡಿಕೊಂಡಂತಹ ಕಚಡಗಳು ಅಂತ ಯಾರೋ MLAಗಳು ಇಟ್ಕೊಳ್ಳೋಣಪ್ಪ. ಅಸೆಂಬ್ಲಿ ಕ್ಯಾನ್ಸಲ್, ಇನ್ಮೇಲೆ ಅಸೆಂಬ್ಲಿ ನಡೆಯಂಗಿಲ್ಲ. ನೋಡಬಾರ್ದೆಲ್ಲ ನೋಡಿದ್ರು, ಆಯ್ತಾ? ಮಾಡಬಾರ್ದೆಲ್ಲ ಮಾಡಿದ್ದೀರಿ ಹಲ್ಕಟ್ಟು ಕೆಲಸಗಳನ್ನಲ್ಲಿ ಕೂತ್ಕೊಂಡು. ಮತ್ತು ಅಸೆಂಬ್ಲಿ ಕಂಟಿನ್ಯೂ ಮಾಡ್ಬೋದಾ? ಅದೇ ಮಾಡಿದ್ರಿ? ಏನು ಪುಣ್ಯವರ್ಚನೆ ಮಾಡಿದ್ರಾ? ಒಳ್ಳೆ ಕಥೆ ಆಯ್ತಲ್ಲ ಇವ್ರು ನನಗೆ. ಹಂಗಾಗಲ್ಲ. ಟೇಕ್ ನೆಸಸರಿ ಆ್ಯಕ್ಷನ್ಸ್, ಟೇಕ್ ನೆಸಸರಿ ಕರೆಕ್ಷನ್ಸ್. ಒಂದು ಗೇಟ್ ಅಲ್ದಿರ 6 ಗೇಟ್ ಮಾಡಿಸಿ,